ಧನ್ನೀರ್ ನಾಯಕನಾಗಿ ನಟಿಸಿರುವ ಶಂಕರ್ ರಾಮನ್ ಎಸ್ ನಿರ್ದೇಶನದ ವಾಮನ ಚಿತ್ರದ ತಾಯಿ ಮಗನ ಬಾಂಧವ್ಯದ ಹಾಡು ಬಿಡುಗಡೆಯಾಗಿದೆ. ಈ ಸಿನಿಮಾ V.10 ರಂದು ರಿಲೀಸ್ ಆಗುತ್ತಿದೆ. ಈ ಕುರಿತು ನಿರ್ದೇಶಕ ಶಂಕರರಾಮನ್ ಕಂದ ಕನಸರೂಪ ಎಂಬ ಈ ಹಾಡನ್ನು ಎಲ್ಲಾ ತಾಯಂದಿರಿಗೆ ಅರ್ಪಿಸುತ್ತೇನೆ, ಎಲ್ಲರಿಗೂ ಇಷ್ಟವಾಗುತ್ತದೆ ಎಂಬ ನಂಬಿಕೆ ಇದೆ ಎಂದರು. ಅಜನೀಶ್ ಶೋಕನಾಥ್ ಸಂಗೀತ ನೀಡಿರುವ ಈ ಹಾಡಿಗೆ ಪ್ರಮೋದ್ ಮರವಂತೆ ಗೀತ ರಚನೆ ಮಾಡಿದ್ದಾರೆ. ಚೇತನ್ ಗೌಡ ಹಾಗೂ ರೂಪಾ ಚೇತನ್ ಈ ಸಿನಿಮಾವನ್ನು ನಿರ್ಮಾಣ ಮಾಡಿದ್ದಾರೆ. ಧನ್ನೀರ್ ಇದು ನನ್ನ 4ನೇ ಸಿನಿಮಾ. ನನ್ನ ಮೊದಲ ಚಿತ್ರದಿಂದಲೂ ಎಲ್ಲರೂ ನೀಡುತ್ತಿರುವ ಪ್ರೊಡಾಪಕ್ಕೆ ನಾನು ಚಿರೋಣಿಯಾಗಿದ್ದೇನೆ. ವಾಮನ ಚಿತ್ರಕ್ಕೂ ಪ್ರೋತ್ಸಾಹವಿರಲಿ ಎಂದರು. ರೀಶ್ಮಾ ನಾಣಯ್ಯ ಈ ಸಿನಿಮಾದಲ್ಲಿ ನಾಯಕಿಯಾಗಿ ನಟಿಸಿದ್ದಾರೆ. ಗಾಯಕ ವೆಂಕಟೇಶ್, ಡಿಸಿ, ಪೆಟ್ರೋಲ್ ಪ್ರಸನ್ನ, ಶಿವರಾಜ್ KR ಪೇಟೆ, ಕಾಕ್ರೋಚ್ ಸುಧಿ ಇದ್ದರು. ರಾಜೀವ್ ಕೃಷ್ಣ ಗಾಂಧಿ ನಿರ್ದೇಶನದ ನಾಗರಾಜ ರೆಡ್ಡಿ ನಿರ್ಮಾಣದ ಮುಗಿಲ ಮಲ್ಲಿಗೆ ಚಿತ್ರದ ಚಿತ್ರೀಕರಣ ಪೂರ್ಣಗೊಂಡಿದೆ. ತಮರೊಟ್ಟು ಚೆಕ್ ಪೋಸ್ಟ್ ಖ್ಯಾತಿಯ ಸನತ್ ಮತ್ತು ಸಹನ ಚಂದ್ರಶೇಖರ್ ನಾಯಕಿಯಾಗಿ ನಟಿಸಿರುವ ಸಿನಿಮಾ ಇದು. ಈ ಕುರಿತು ನಿರ್ದೇಶಕ ರಾಜೀವ್ ಕೃಷ್ಣ ಗಾಂಧಿ ಚಿತ್ರೀಕರಣ ಮುಗಿದಿದೆ. ಶೀಘ್ರವೇ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಶುರುವಾಗಲಿವೆ. ಏಪ್ರಿಲ್ನಲ್ಲಿ ಸಿನಿಮಾ ಬಿಡುಗಡೆ ಮಾಡುವ ಆಲೋಚನೆ ಇದೆ ಎಂದರು. ಟ್ರಲ್ಲರ್ ಮಂಜು, ಹಿರಿಯ ನಟಿ ಭವ್ಯ, ಬಾಮಬಲಿ ಖಾತಿಯ ಪ್ರಭಾಕರ, ತೆಲ್ಲರೋ ವೆಂಕಟೇಶ್, ಶಂಖನಾದ ಆಂಜಿನಪ್ಪ, ಅನ್ನಪೂರ್ಣ, ಕಾವ್ಯ ಪ್ರಕಾಶ್ ಚಿತ್ರದ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಪ್ರಮೋದ್ ಹಾಗೂ ಪೃಥ್ವಿ ಅಂಬರ್ ಮುಖ್ಯ ಭೂಮಿಕೆಯಲ್ಲಿ ನಟಿಸಿದ್ದ ಭುವನಂ ಗಗನಂ ಸಿನಿಮಾ ಇತ್ತೀಚೆಗೆ ಚಿತ್ರಮಂದಿರದಲ್ಲಿ 25 ದಿನಗಳ ಯಶಸ್ವಿ ಪ್ರದರ್ಶನ ಕಂಡಿದೆ. Fe.14 ರಂದು ಈ ಸಿನಿಮಾ ಬಿಡುಗಡೆಗೊಂಡಿತ್ತು. ಈ ಸಂತಸದ ಕ್ಷಣವನ್ನು ಸಂಭ್ರಮಿಸಲು ಇತ್ತೀಚೆಗೆ ಚಿತ್ರತಂಡ ಸಕ್ಸಸ್ ಮೀಟ್ ಸಹ ಆಯೋಜಿಸಿತ್ತು. EVL ಭಾಗಿಯಾಗಿದ್ದು ವಿಶೇಷ. ಜತೆಗೆ ಸಿಂಪಲ್ ರವಿಚಂದ್ರನ್ ಚಿತ್ರರಂಗದಲ್ಲಿ ಸದ್ಯಕ್ಕೆ ನಗುವೇ ಇಲ್ಲ. ಶುಭ ಹಾರೈಕೆ, ಆದರೆ ಇಲ್ಲಿ ನಗುತ್ತಿದ್ದೇವೆ. ಆ ನಗು. ರವಿಚಂದ್ರನ್ ಯಶಸ್ಸಿನ ಕೂಟದಲ್ಲಿ ಸುನಿ, ಚೇತನ್ ಕುಮಾರ್, ಪ್ರೇಮ್ ಕೂಡ ಪಾಲ್ಗೊಂಡಿದ್ದರು. ಕಾರ್ಯಕ್ರಮದಲ್ಲಿ ರವಿಚಂದ್ರನ್ ಮಾತನಾಡುತ್ತಾ, ಹಂಚಿಕೊಳ್ಳಲು ನಾನು ಇಲ್ಲಿದ್ದೇನೆ. ಸಿನಿಮಾ ಚೆನ್ನಾಗಿದೆ ಎಂದರೆ ಜನ ಥಿಯೇಟರ್ಗೆ ಬಂದೇ ಬರುತ್ತಾರೆ, ಚೆನ್ನಾಗಿದ್ದರೆ ನುಗ್ಗುತ್ತಾರೆ ಎನ್ನುವುದಕ್ಕೆ ಪ್ರೇಮಲೋಕನೇ ಸಾಕ್ಷಿ. ವಾರಕ್ಕೆ 40 ಸಿನಿಮಾ ಬಂದರೆ ಟ್ರಾಫಿಕ್ ಜಾಮ್ ಆಗುತ್ತದೆ. ಚಿತ್ರರಂಗದಲ್ಲಿ ನಗುವಿನ ವಾತಾವರಣ ಬೇಕು. ನಾವು ಶೀಲ್ಡ್ ನೋಡುವುದನ್ನೇ ಮರೆತು ಬಿಟ್ಟಿದ್ದೇವೆ. ಈಗ 25 ದಿನಕ್ಕೆ ಶೀಲ್ಡ್ ಶುರುವಾಗಿದೆ. ಆಗಸ್ಟ್ 24 ವಾರಕ್ಕೆ ಶೀಲ್ಡ್ ಇತ್ತು. ನಿಮ್ಮ ಪಯಣ ಹೀಗೆ ಸಾಗಲಿ ಎಂದು ಚಿತ್ರತಂಡಕ್ಕೆ ಶುಭ ಹಾರೈಸಿದರು. ಯೋಗರಾಜ್ ಭಟ್ ನಿರ್ದೇಶನದ ಬಹು ನಿರೀಕ್ಷಿತ ಮನದ ಕಡಲರ್ ಸಿನಿಮಾದ ಟ್ರೈಲರ್ ಮಾರ್ಚ್ 23 ಲುಲ್ಲುಮಾಲಿನಲ್ಲಿ ಬಿಡುಗಡೆಗೊಳ್ಳಲಿದೆ. ನಟ ಯಶ್ ಅವರು ಟ್ರೈಲರ್ ಬಿಡುಗಡೆ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳುತ್ತಿದ್ದಾರೆ. ಈ ಮೂಲಕ ಚಿತ್ರದ ಪ್ರಚಾರಕ್ಕೆ ಭರ್ಜರಿ ಮೆರುಗು ತರಲಿದ್ದು, ಭಟ್ಟರ ಚಿತ್ರಕ್ಕೆ ಸಾಥ್ ನೀಡುತ್ತಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ತಮ್ಮದೇ ಸಿನಿಮಾದಲ್ಲಿ ಯಶ್ ಬಿಜಿಯಾಗಿದ್ದಾರೆ. ಕನ್ನಡ ಸಿನಿಮಾ ಕಾರ್ಯಕ್ರಮಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಂಡಿರಲಿಲ್ಲ. ಆದರೆ ಯೋಗರಾಜ್ ಭಟ್ಟರ ಅತಡೆ, ಕಲರ ಅಬಿಕಾನೆ, ಅಮಲುಕು ಮೂಡುವಕಳ, ಮುಂಗಾರು ಮಳೆ ಜೋಡಿಯಾದ ಯೋಗರಾಜ್ ಭಟ್ ಈ ಕೃಷ್ಣರ ಜತೆಗೆ ಜಿ ಗಂಗಾಧರ್ ಅವರ ಕಾಂಬಿನೇಷನ್ ನಲ್ಲಿ ಮನದ ಕಡಲು ಸಿನಿಮಾ ನಿರ್ಮಾಣಗೊಂಡಿದ್ದು ಮಾರ್ಚ್ 28 ರಂದು ತೆರೆಗೆ ಬರಲಿದೆ. ತಮ್ಮ ಹೊಸ ಚಿತ್ರಕಥೆ ಬಗ್ಗೆ ಮಾತನಾಡುವ ಭಟ್ಟರು, ಕಡಲಿಗೆ ಒಂದು ಕಾವು ಇದೆ, ಅದು ಸಿಹಿಯಲ್ಲಿ ಸವಿ ಅಥವಾ ಫಾಲ್ಸ್ ತರಹದ ಮಧುರವಲ್ಲ. ಕಡಲಿನ ಮುಂದೆ ನಿಂತಾಗ ಕೇಳಿರಿಮೆ ಬರುತ್ತದೆ, ಪ್ರಕೃತಿ ಮುಂದೆ ನಾವೆಷ್ಟು ಚಿಕ್ಕವರು ಎನಿಸುತ್ತದೆ ಆರಂಭ. ಇಂಟರ್ವಲ್ ಮತ್ತು ನಾಗಾ ವಿಯೋಗೇಜಿಲ ಬಡುಕ್ತರ ಇಂಡು ವಿನುರಭಾಕರ್ ಸುಮುಖ ನಾಯಕನಾಗಿದ್ದು, ರಾಶಿಕಾ ಶೆಟ್ಟಿ ಹಾಗೂ ಆಜರಿ ನಾಯಕಿಯರು. ಚಿತ್ರತಂಡದಿಂದ ಭರ್ಜರಿ ಪ್ರಚಾರ. ಈಗಾಗಲೇ ಚಿತ್ರತಂಡ ರಾಜ್ಯಾದ್ಯಂತ ಪ್ರಚಾರಕ್ಕೆ ಧುಮುಕಿದ್ದು. ಮೈಸೂರು, ಮಂಡ್ಯ ಸುತ್ತಮುತ್ತಲಿನ ಊರುಗಳಲ್ಲಿ ಪ್ರಚಾರ ಮಾಡಿದೆ. ಸದ್ಯ ಶಿವಮೊಗ್ಗ, ಮಲೆನಾಡಿನಲ್ಲಿ ಸಿನಿಮಾ ತಂಡ ಪ್ರಚಾರ ನಡೆಸುತ್ತಿರುವ ಚಿತ್ರತಂಡ ಹಾಡುಗಳಿಗೆ ಎಲ್ಲೆಡೆ ಉತ್ತಮ ಪ್ರತಿಕ್ರಿಯೆಗಳು ಕೇಳಿ ಬರುತ್ತಿದೆ. ಇದಾಗಿತ್ತು ಇವತ್ತಿನ ಸಿನಿಮಾ ಸುದ್ದಿ. ಇನ್ನು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ಚಾನೆಲ್ನ ನೋಡ್ತಾ ಇದ್ದೀರಾ ಅಂದೇ ತಪ್ಪಿಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಗುಡ್ ಲೈಫ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.